ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಎದ್ದಿರೋದೇ 10 ಗಂಟೆಗೆ. ಸೊ ನಾನು ಹೋಗ್ತಿದ್ದಂಗೆ ಬ್ರಷ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ರಷ್ ಮಾಡಕ್ಕೆ ಹೋದಾಗ ನನ್ನ ಹೆಂಡತಿ ಹೇಳೋದು ಒಂದೇ ಡೈಲಾಗ್, ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ 1 ಅವರಲ್ಲೇ ಬೇಗ ರೆಡಿ ಆಗಿಬಿಟ್ಟೆ. ನಾನು ಒಂದೊಂದ್ಸರಿ ಬುಲೆಟ್ ಟ್ರೈನಿಂದ ಸ್ಪೀಡು. ನಾವು ಮೂವರು ಇಂಟ್ರೊಡಕ್ಷನ್ ಕೊಟ್ಟಾಗ ನಾನು ಗಣೇಶ, ಇವನ್ ಕಿಟ್ಟಿ, ಇವನ್ ದಿಗಂತ್. ಸೊ ನಾವು ಬಂದಿರೋ ಪ್ಲೇಸ್ ಯಾವುದೋ ಅಂದರೆ DBD, ದಾವಣಗೆರೆ ಬೆಣ್ಣೆ ದೋಸೆ. ನೀವು ನೋಡ್ತಾ ಇರ್ಬೋದು. ನಾವು ತೊಗೊಂಡಿದ್ದು 4 ಬೆಣ್ಣೆ ದೋಸೆ ಕ್ರಿಸ್ಪಿಯಾಗಿತ್ತು. ನಾನು ಬ್ಯಾಟಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದಾಗ ನನ್ನ ಹೆಂಡತಿ ಹೇಳಿದ್ದು ನಿಧಾನವಾಗಿ ತಿನ್ನಿ ಅಂತ. ಆಗ ನಿಧಾನ ಎಲ್ಲ ಇಲ್ಲ, ನಾನು ತಿನ್ನೋದ್ರಲ್ಲಿ ತುಂಬಾ ಫಾಸ್ಟ್, ನೀವು ನಾಚ್ಕೋಬೇಡಿ ಹಾಕಿ. ಚಟ್ನಿ ತುಂಬ ಖಾರವಾಗಿತ್ತು ಅಂತ ಹೋಗಿ ನೀರು ಕುಡ್ಕೊಂಡು ಬರೋಣ ಅಂತ ವಾಪಸ್ ಬಂದು ನೋಡ್ತೀನಿ, ನನ್ನ ಪ್ಲೇಟಲ್ಲಿ ದೋಸೆನೇ ಇಲ್ಲ. ನನ್ನ ಹೆಂಡತಿ ಹಾಕೊಂಡಿದ್ದು ಆ ಟೈಮಿಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ. ಸೊ ದೋಸೆ ತಿಂದಾದ್ಮೇಲೆ ನಾನು, ನನ್ನ ವೈಫು, ನನ್ನ ಮಗ ಮಾಲಿಗೆ ಬಂದ್ವಿ. ಅವನಿಗೆ ಎಸ್ಕೆಲೇಟ್ರಲ್ಲಿ ಆಟ ಆಡಿಸ್ದೆ. ಹಾಗೆ ಗೊತ್ತಲ್ಲ, ಕ್ರಿಕೆಟ್ ಆಡಲೇಬೇಕು. ತುಂಬ ದಿವಸ ಆಗಿತ್ತು ಕ್ರಿಕೆಟ್ ಆಡ್ತಾ ಇದ್ದೆ. ಸರಿಯಾಗಿ ಬಾರಿಸ್ದೆ. ಹಾಗೆ ನನ್ನ ಮಗನಿಗೂ ಆಟ ಆಡೋಕ್ಕೆ ಒಳ್ಳೆ ಪ್ಲೇಸ್ ಇದು, ಗೇಮ್ ಝೋನ್ಸ್ ಇತ್ತು. ಅವನು ತುಂಬ ಖುಷಿಯಾದ. ಅಲಾಂಗ್ ವಿತ್ ದಟ್ ಅವನಿಗೆ ಕಾರ್ ರೇಸ್ ಅಂದರೆ ತುಂಬ ಇಷ್ಟ. ಕಾರಲ್ಲಿ ಕೂರಿಸಿ ಆಟ ಆಡಿಸಿದ್ವಿ. ಅವ್ನು ಕಾರಿಂದ ಇಳಿಯೋದು ಬರೋಕ್ಕೆ ಮನಸ್ಸೇ ಇದ್ದಿಲ್ಲ. ನಾನು ಸರಿಯಾಗಿ ಬಾರಿಸ್ದೆ. 3:38 ನೋಡ್ದಿದ್ದೆ. ತುಂಬ ದಿನದ ಆಸೆ ಅನ್ಬೋದು. ನನ್ನ ಮಗನ ಹಿಂದಿಂದ ಹೋಗೋದೇ ಒಂದು ದೊಡ್ಡ ಕೆಲಸ. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ ಪ್ರಪಂಚದಲ್ಲಿ. ಆಗ ನನ್ನ ಕಣ್ಣಿಗೆ ಬಿದ್ದಿದೆ ಈ ಹ್ಯಾಮರ್ ಗೇಮ್. ನಾನು ನನ್ನ ಮಗ ಸರಿಯಾಗಿ ಆಟ ಆಡ್ಬೇಕಾದ್ರೆ ನನ್ನ ಹೆಂಡತಿ ಹೇಳಿದ್ದು, ಗೇಮ್ ಆಡ್ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಎಸ್ಕಲೇಟರ್ ಕೆಟ್ಟೋಗಿದ್ದಾಗ ಕೊನೆಗೆ ವೇಫಲ್ ಚಾಕ್ಲೇಟ್ ತಿಂದ್ಬಿಟ್ಟು ನನ್ನ ಮಗನಿಗೆ ಸ್ಟ್ರಾಬೆರಿ ಕ್ಯಾಂಡಿ ಕೊಡಿಸ್ಬಿಟ್ಟು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ.